ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಅಂತರಗಂಗಾ ವಿಶೇಷ ವಿಕಲಚೇತನ ಮಕ್ಕಳ ವಸತಿ ಶಾಲೆ ಮತ್ತು ಪುನರ್ವಸತಿ ಕೇಂದ್ರ ಅಂತರಗಂಗಾ ಆಶ್ರಮಧಾಮ 30ನೇ ವರ್ಷದ ಸೇವಾ ಸಂಭ್ರಮ ಕಾರ್ಯಕ್ರಮವನ್ನು ಕೋಲಾರ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ರಮೇಶ್ ರವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ KS ಶಂಕರ್ ರವರು, ರೋಟರಿ ಸಂಸ್ಥೆ ಅಧ್ಯಕ್ಷ ಜಗದೀಶ್, ಸುನೀತಾ ಮೇಡಂ, ಸುಕ್ರೀತ್, ವಿಜಯ್ ಕುಮಾರ್ ಮುಂತಾದ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸದರಿ ಶಾಲಾ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಕಾರ್ಯಕ್ರಮ ಕೂಡ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಬಹಳ ಖುಷಿ ಇದೆ. ನಿಮ್ಮ ಸಂಸ್ಥೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮಾಡಿದ್ದಕ್ಕೆ ನಾವು ಎಷ್ಟೋ ಅದರಿಂದ ನಾನು ಎಜುಕೇಶನ್, ಸ್ಪೋರ್ಟ್ಸ್ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವನ ಆ ತಾಯ್ತನದ ಪ್ರೀತಿ ಇರುತ್ತೆ ನೋಡು, ಅದನ್ನ ಶಂಕರ್ ಸರ್ ಅವರಲ್ಲಿ ನಾವು ನೋಡಬಹುದು. ಅತ್ಯುತ್ತಮ ಪ್ರಶಸ್ತಿಯನ್ನ ನಮ್ಮ ಕಾಂತ ಪಡ್ಕೊಂಡಿದ್ದಾರೆ. ಈ ದೇಶದಲ್ಲಿ ಸಾಕಷ್ಟು ಪ್ರಶಸ್ತಿಗಳು ಸಿಗ್ತಾವ್ ಸರ್. ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಶ್ರೀಮತಿ ಅವ್ರು ಇನ್ವಾಲ್ವ್ ಆಗಲ್ಲ. ರೀ ನಿಮ್ಮ ಊರು ಕರಿ ಮನೆಗೆ ಮಾರಿ ನಿಮ್ದೇ ಕೆಲಸ ನಮ್ದೇನು ಅಂತಾರೆ. ಆದ್ರೆ ಈ ಸಂಸ್ಥೆಯಲ್ಲಿ ನಾವು ನೋಡ್ಬೋದು, ನಮ್ಮ ಶ್ರೀಮತಿ ಅವರು ತಮ್ಮ ಇಬ್ಬರು ಮಕ್ಕಳು ಸುಕೃತ್ ಮತ್ತು ಚಿತ್ರತಾ ಅವರು 365 ದಿನ ಬೆಳಗ್ಗಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಪ್ರತಿ ಕ್ಷಣ ಇಲ್ಲೇ ಅವರು ಮಾನಿಟರ್ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಿಜವಾಗ್ಲೂ ಅವರು ದೇವರವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಳ್ಳಿ ಈ ರೀತಿಯಾದಂತಹ ಮಕ್ಕಳಿಗೆ ಒಂದು ಸೇವೆ ಕೊಡುವಂತ ಒಂದು ಖಂಡಿತ ಬಂದೇ ಬರುತ್ತೆ. ಯಾಕಂದ್ರೆ ನೀವು ತಗೊಂಡಿರುವಂತ ನಿರ್ಧಾರ, ಅದು ಆ ನಿರ್ಧಾರನೇ ನಿಮ್ಮನ್ನು ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು. ಇಷ್ಟು ಜನಕ್ಕೆ ನೋಡಿ, ಈಗ ನಮ್ಮ ID ಕಾರಿಡಾರ್ ರೋಟರಿ ಅಧ್ಯಕ್ಷರು ಜಗದೀಶ್ ಸರ್ ಇವತ್ತು ಈ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ಗುರುತಿಸ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ನೀತಾ ಮೆಹ್ತಾ ಮೇಡಮ್ ಅವರು ಅಲ್ಲಿಂದ ಬೆಂಗಳೂರಿಂದ ಅವರು ನೆಕ್ಸ್ಟ್ 25-26 ಅವರು ರೋಟರಿ ಅಧ್ಯಕ್ಷರಾಗ್ತಿದ್ದಾರೆ. ಅವರು ಇಲ್ಲಿ ಬಂದು ಒಂದು ಬೋರ್ಡಿನ ಅಂತರಗಂಗಾ ವಿದ್ಯಾಸಂಸ್ಥೆಯ ಒಂದು ಆಡಳಿತ ಮಂಡಳಿ ಅದೇ ಡೈರೆಕ್ಟರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಸೊ ಶಂಕರ್ ಸರ್ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅದ್ರ ಜೊತೆಗೆ ಇಷ್ಟೆಲ್ಲಾ ಮಕ್ಕಳಿಗೂ ಅವರೊಂದು ಒಂದು ಸೇವೆ ಮಾಡ್ಲಿಕ್ಕಂತ ಒಂದು ಸೌಭಾಗ್ಯ ಸಿಕ್ಕಿದೆಯಲ್ಲ, ಹಣಕ್ಕಿಂತಲೂ ಹೆಚ್ಚಾದಂತ ಒಂದು ಅದಕ್ಕೆ ಹಳದೆ ಗೋಲೆ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂತರಗಂಗಾ ವಿದ್ಯಾಸಂಸ್ಥೆ ಇಂದಿಗೆ 30ನೇ ತಿಳಿಸ್ತೀವಿ. ರೈಸ್ ಅಗೇನ್ಸ್ಟ್ ಹಂಗರ್, ಇದು ನಮ್ಮ ಮಕ್ಕಳ ಪೋಷಕಾಂಶದ ಆಹಾರಕ್ಕಾಗಿ ಸಹಾಯ ನೀಡ್ತಾ ಇದೆ. ಅಂಬ, ಇದು ನಮ್ಮ ಎಜುಕೇಶನಲ್ ಪಾರ್ಟ್ನರ್ ಆಗಿ ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮ ವಹಿಸ್ತಾ ಇದೆ. ಹಾಗೆಯೇ ಧ್ವನಿ, ನಮ್ಮ ಏನು 26-27 ವರ್ಷಗಳು ಡಾಕ್ಯುಮೆಂಟೇಶನ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡಿಕೊಟ್ಟು ಈಗ ಗುರುಜನ್ ಫೌಂಡೇಶನ್ ಅವರಿಗೆ ಅದನ್ನ ಹಸ್ತಾಂತರಿಸಿ ಅವರು ನಮ್ಮ ಲೆಕ್ಕಪತ್ರಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮೊಟ್ಟಿಗೆ ನಮ್ಮ ಮಕ್ಕಳ ಸರ್ವಾಂಗೀಣ ಪ್ರಗತಿ, ಒಂದು ಕಡೆ ಮಾನಸಿಕ ಪ್ರಗತಿ, ಮತ್ತೊಂದು ಕಡೆ ದೈಹಿಕ ಪ್ರಗತಿ, ಮತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಮಕ್ಕಳನ್ನ ಆಗ್ಲೇ ನೀವು ನೋಡಿದ್ರಿ, ಕ್ರೀಡೆಯಲ್ಲಿ ಎಷ್ಟೊಂದು ಪ್ರೈಸಸ್ ಅನ್ನ ತಗೊಂಡಿದ್ದು. ಆ ರೀತಿಯಾಗಿ ಸ್ಪೋರ್ಟಿವ್ ಆಗಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಬೇಕಂದ್ರೆ ಎಲ್ಲ ಅಂಗಾಂಗಗಳು ಏನು ಅವರ ದೌರ್ಬಲ್ಯತೆಗಳನ್ನ ಮೆಟ್ಟಿ ನಿಲ್ಬೇಕು. ಅದಕ್ಕೆ ನಮ್ಗೆ ಪ್ಯಾಕ್ಟ್ ಇಂಡಿಯಾ ಅನ್ನುವಂತಹ ಸಂಸ್ಥೆ ಸಹಾಯವನ್ನ ನೀಡ್ತಾ ಇದೆ. ನಾವು ಊರಿಂದ ಹೊರಗಡೆ ಇದ್ದೀವಿ, ನಮ್ಮ ಮಕ್ಕಳಿಗೆ ಕರೆಂಟ್ ಹೋದಾಗ ಎಲ್ಲ ಹೆಲ್ಪ್ ಮಾಡಕ್ಕೆ ಜಸ್ನರ್ ಅಂತ ಒಂದು ಕಂಪನಿ ನಮ್ಗೆ ಒಂದು ದೊಡ್ಡ ಜನರೇಟರ್ ಅನ್ನು ಸಹ ನೀಡಿ ಸಹಾಯ ಮಾಡ್ತಾ ಇದೆ. ನಮ್ಮ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ವಯೋವೃದ್ಧರ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಬೆಂಗಳೂರಿನ ರಾಘವೇಂದ್ರ ರೂರಲ್ ಡೆವಲಪ್ಮೆಂಟ್ ಹೆಲ್ತ್ ಕೇರ್ ಅವರು ನಮ್ಮ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಾಯವನ್ನ ನೀಡ್ತಾ ಬಂದಿದ್ದಾರೆ. ನೀವೆಲ್ಲರೂ ಗಮನಿಸಿರ್ತೀರಾ, ಅಲ್ಲಿ ಒಂದು ಹಾಸ್ಪಿಟಲ್ ಆಗ್ತಾ ಇದೆ, ಅದು ವಿಶೇಷ ಮಕ್ಕಳಿಗಾಗಿ ವಿಶೇಷ ಆಸ್ಪತ್ರೆ ಅನ್ನುವಂತ ಒಂದು ಸ್ಲೋಗನ್ ಕೆಳಗಡೆ ಅದು ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ನಮ್ಮ ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಿ ನಮ್ಮ ಅಂತರಗಂಗಾ ಏನು
ಕೈ ಕಾಲುಗಳು ದೌರ್ಬಲ್ಯವಾಗಿರುವಂತಹ ಮಕ್ಕಳನ್ನ ಇಟ್ಕೊಂಡು ಶ್ರಮ ವಹಿಸ್ತಾ ಇದ್ದೀವಿ. ಹಾಗೇನೆ ನಮ್ಮಲ್ಲೂ ಬಹಳಷ್ಟು ಅಡೆತಡೆಗಳು ಅಡಚಣೆಗಳು ಇತ್ತು. ಅವೆಲ್ಲವನ್ನ ಮೆಟ್ಟಿ ನಿಲ್ಲೋದಕ್ಕೆ ನಮಗೆ ಸಹಾಯ ಮಾಡಿರುವಂತಹ ಎಲ್ಲ ಸಂಸ್ಥೆಗಳವರಿಗೆ ಅಂತರಗಂಗಾ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಒಂದು ಆಕ್ಟ್ ಮೂಲಕವಾಗಿ ನಮ್ಮ ಸಿಬ್ಬಂದಿ ವರ್ಗ ತಿಳಿಸಿದ್ದಾರೆ. ಎಲ್ಲರಿಗೂ ಈ ಒಂದು ಆಕ್ಟ್ ನಿಮ್ಗೆ ಒಂದು ಧನ್ಯವಾದಗಳನ್ನ ತಿಳಿಸುತ್ತೆ. ನಮ್ಮ ಮಕ್ಕಳಲ್ಲಿ ಪ್ರಗತಿ ಹೊಂದಬೇಕಾಗಿದ್ರೆ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇರ್ತಕ್ಕಂಥವರು ನಮ್ಮ ರೈಸ್ ಅಗೇನೆಸ್ಟ್ ಹಂಗರ್ ಅವರು. ಒಂದೊಂದು ಸಂಸ್ಥೆಯವರು ನಮಗೆ ಯಾವ ರೀತಿಯಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಅದನ್ನ ಬಳಸ್ಕೊಂಡು ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದೀವಿ ಅನ್ನೋದನ್ನ ಅದಕ್ಕೆ ಸೂಕ್ಷ್ಮವಾಗಿ ಗಮನಿಸಿ ಅಂತ ನಾನು ನಿಮಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದು. ಆ ಮಕ್ಕಳಿಗೆ ತಿನ್ಸೋದ್ರಿಂದ ಅವರು ಕೊಟ್ಟಿದ್ದನ್ನ ರಾ ಮೆಟೀರಿಯಲ್ಸ್ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡಿ ಅವರಿಗೆ ಶಕ್ತಿ ಪ್ರದವಾಗಿ ಅದು ಉಪಯೋಗ ಆಗೋ ರೀತಿಯಲ್ಲಿ ಅದನ್ನ ಬೇಯಿಸಿ ಅವರಿಗೆ ಕೊಟ್ಟು ಅವರಲ್ಲಿ ಆ ಒಂದು ಶಕ್ತಿಯನ್ನ ತುಂಬೋದ್ರ ಮುಖಾಂತರ ಜೊತೆಗೆ ಅವರಿಗೆ ಸಹಕಾರ ಒಂದೊಂದು ಸಂಸ್ಥೆಯವರು ಕಂಪ್ಯೂಟರ್ ಕೊಟ್ಟರು ಅಂಬ ಅವರು ಆ ಕಂಪ್ಯೂಟರ್ನ ಯಾವ ರೀತಿ ಬಳಸ್ಕೋಬೇಕು ಮತ್ತೆ ಮಕ್ಕಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅದನ್ನ ನಮ್ಮ ಸಿಬ್ಬಂದಿ ವರ್ಗದವ್ರು ಮಾಡಿದ್ರು. ನಮ್ಮ ಪ್ಯಾಕ್ ಸಂಸ್ಥೆ ಅವರು ಫಿಸಿಯೋಥೆರಪಿನ ಅವ್ರು ಬಂದು ಟ್ರೈನಿಂಗ್ ಕೊಡೋದ್ರ ಜೊತೆಗೆ ನಮ್ಮ ಟೀಚರ್ಸ್ಗೆ ಹೇಳ್ಕೊಡ್ತಾರೆ, ನಮ್ಮ ಮಕ್ಕಳು ಮಾಡ್ತಾರೆ, ಅದನ್ನ ಮಗನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಅಂತರಗಂಗಾ ಸಂಸ್ಥೆಯಲ್ಲಿ. ಅದಕ್ಕೆ ನಾವು ಅವ್ರಿಗೆ ಪ್ರಶಸ್ತಿಯನ್ನ ಹಾಗೆ ಅವರಿಗೆ ಅಭಿವೃದ್ಧಿಗೆ ಸಹಕಾರವನ್ನ ನೀಡ್ತಾ ಇದ್ವಿ. ತಮ್ಮೆಲ್ಲರ ಜೊತೆಗೆ ತಾವೆಲ್ಲ ಕೈ ಜೋಡಿಸ್ತಾ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದಲ್ಲಿ ಇನ್ನು ಹೆಚ್ಚಿನ ಮಕ್ಕಳಿಗೆ ನಾವು ಸಹಕಾರವನ್ನ ನೀಡೋದಕ್ಕೆ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ವಿನಂತಿ ಬಂದಾಗ ಪ್ರತಿ ಸೆಕೆಂಡ್ ನನಗೆ ಒಂದು ಖುಷಿ ಅನುಭವ. ಕುಣಿತೀನಿ, ಡ್ಯಾನ್ಸ್ ಮಾಡ್ತೀನಿ, ಹಾಡ್ತೀನಿ, ಓಡ್ತೀನಿ, ಎಲ್ಲ ಮಾಡ್ಬೇಕಾಗ್ತಾನೆ ನಿಜ 100%. ಆ ಫೀಲಿಂಗು ಆಯ್ತು. ಫಾರ್ಚುನೇಟ್ಲಿ ಯು ಹ್ಯಾವ್ ಅಬ್ಸರ್ವ್ ದಟ್ ನಿಜವಾಗಲೂ ಹೃದಯಪೂರ್ವವಾಗಿ ಬಂದಂತಹ ಒಂದು ಭಾವನೆಗಳು ಬೈ ಹಾರ್ಟ್ ಇಟ್ ಹ್ಯಾಸ್ ಕಮ್. ಯಾಕೆಂತಂದ್ರೆ ನನ್ನ ಮನೆ ಸಾರಿ ನನ್ನ ಮನೆ ಆಯ್ತಾ, ಎಲ್ಲರೂ ನಮ್ಗೆ ಈ ತರ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲರ ಸಹಕಾರದಿಂದ ಈ ಎಲ್ಲ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಮನೆ ಮಗನಾಗಿದ್ದೆ, ಒಬ್ಬ ಫಲಾನುಭವಿಯಾಗಿದ್ದೆ, ಒಬ್ಬ ಫಂಡ್ ರೈಸರ್ ಆಗಿದ್ದೆ. ಇವತ್ತು ಅವರ ಒಂದು ಆಶೀರ್ವಾದ, ಅವರ ಒಂದು ಬೆಂಬಲ, ಭರವಸೆ ನನ್ನನ್ನ ಒಂದು ಬೇರೆ ಮಟ್ಟಕ್ಕೆ ತಗೊಂಡ್ರು. ಇವತ್ತು ಶಂಕರ್ ರಾವ್ ಅಂತಂದ್ರೆ ಒಂದು ಐಡೆಂಟಿಟಿ. ಪುಟಾಣಿ ಮಕ್ಕಳು ಬಂದಿದ್ದಾರೆ, ಫಿಸಿಯೋಥೆರಪಿ ಆಯ್ತಲ್ಲಿ ಬಹುಮಾನವನ್ನ ನೀಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ಹಾಗೆ ಇವತ್ತಿನ ಬೆಸ್ಟ್ ಸ್ಟೂಡೆಂಟ್ ಅಂತ ಒಬ್ಬರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆ ನೋಡಿದಾಗ ಕೋಲಾರ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮೋರಿನಲ್ಲಿ ಮಲಗಿತ್ತು ಮಗು. 3-4 ದಿವಸಗಳಾಗಿತ್ತು ಪಾಪ. ಈ ಮಗು ಮೋರಿನಲ್ಲಿದ್ದು ಯಾರು ನೋಡ್ಕೊಂಡಿಲ್ಲ. ತಕ್ಷಣ ನಮ್ಗೆ ಫೋನ್ ಬಂತು. ಇಮಿಡಿಯೇಟ್ ಆಗಿ ಹೋಗಿ ನೋಡಿದಾಗ ಇನ್ನ ಪುಟ್ಟ ಮಗು ಹಾಗೆ ಬಾಚ್ಕೊಂಡಿದ್ದು ಎತ್ಕೊಂಡ್ ಬಂದು ಇದನ್ನ ಕ್ಲೀನ್ ಮಾಡಿ ಅದಕ್ಕೆ ಕೈ ತೊಂದರೆ ಇತ್ತು. ಇವತ್ತಿಗೂ ಇವಾಗೂ ಇನ್ನ ಸರಿಯಾಗಿ ಇದಿಲ್ಲ. ಆದ್ರೂ ಇವತ್ತು ಈ ಕೈಯಲ್ಲಿ ಊಟ ಮಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ಯಾಕ್ಟ್ ಅವರು. ಇನ್ನ ಆ ಮಗು ಕಾಜಾ ಪೀರ್ ಅಂತ ಹೇಳ್ಬಿಟ್ಟು ಈ ಮಗು ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ಸ್ಟೋರಿ ಇದೆ. ಇದನ್ನ ಒಂದು ಆಟೋ ಡ್ರೈವರ್ ಒಬ್ರು ಬಟ್ಟೆಯಲ್ಲಿ ಸುತ್ಕೊಂಡ್ ಬಂದಿದ್ದು ಒಂದು 6-7 ತಿಂಗಳು ಇರಬಹುದು. ಇದು ಬದುಕಿದ್ರೆ ಇಟ್ಕೊಳ್ಳಿ, ಸತ್ತೋದ್ರೆ ಮಣ್ಣಗಾಕಿ ಅಂತ. ಇಂಥ ಮಗು ಇವತ್ತು ಸ್ವತಂತ್ರವಾಗಿ ಓಡಾಡೋದ್ರ ಜೊತೆಗೆ ಒಂದೇ ಕಡೆಗೆ ಇತ್ತು. ಆ ಮಗುನ ನಿಧಾನವಾಗಿ ಗಮನಿಸಬಹುದು ನೀವು ನೋಡಿ. ತಲೆ ಎಲ್ಲಾನು ಒಂದೇ ಕಡೆಗೆ ಮಲ್ಕೊಂಡಿದ್ದು ಒಂದೇ ತರ ಇತ್ತು. ಅದನ್ನ ಡೈಲಿ ಫಿಸಿಯೋಥೆರಪಿ, ಈ ಸ್ಪೀಚ್ ಥೆರಪಿ ಜೊತೆಗೆ ಈ ಮಗುಗೆ ಹಾರ್ಸ್ ಥೆರಪಿಯನ್ನು ಕೂಡ ಕೊಡ್ತಾ ಇದ್ವಿ. ಈಗ ನಮ್ಮಲ್ಲಿ ಹಾರ್ಸ್ ಇಲ್ಲ, ಹಾರ್ಸ್ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ನಮ್ಗೆ ಬೇಕಾಗಿರುವಂತದ್ದು. ಈ ಮಗು ಇವತ್ತು ನಮ್ಮಲ್ಲಿ ಹೀರೋ ಆಗ್ಬಿಟ್ಟಿದ್ದಾನೆ. ಯಾರಾದ್ರೂ ಊಟದಲ್ಲಿ ಬಡಿಸಿದಾಗ ಒಂದು ಐಟಮ್ ಬಡಿಸ್ಲಿಲ್ಲ ಅಂದ್ರೆ ಆವತ್ತು ಆ ತಟ್ಟೆ ಎಲ್ಲಾನು ಗೋಡೆಗೆ ಬಂದ್ಬಿಟ್ಟಿರ್ತದೆ, ಆಟ ಆಡ್ತಾ ಇರ್ತದೆ. ಅಷ್ಟು ಹುಷಾರಾಗ್ಬಿಟ್ಟಿದ್ದಾನೆ. ಜೊತೆಗೆ ಎಲ್ಲನೂ ಕೊಡ್ಬೇಕು, ಎಲ್ಲ ತಿಂತಾನೆ, ಎಲ್ಲ ಜೀರ್ಣಿಸ್ಕೊಂತಾನೆ. ಜೊತೆಗೆ ಇವತ್ತು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾನೆ. 6 ತಿಂಗಳು ಮಗುನಲ್ಲಿ ಬಂದಿದ್ದು ಇವತ್ತು ಈ ಸ್ಟೇಜ್ಗೆ ಬಂದಿದ್ದಾನೆ ಅಂದ್ರೆ ಇದಕ್ಕೆ ನಮ್ಮ ಟೀಚರ್ಸು ಬಹಳಷ್ಟು ಶ್ರಮವನ್ನು ತಗೊಂಡಿದ್ದಾರೆ. ಅವರು ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ಯಾಕ್ಟ್ ಸಂಸ್ಥೆಯವರು, ನಮ್ಮ ರೈಸ್ ಅಗೇನೆಸ್ಟ್ ಹಂಗರ್ ಅವರು, ಹಲವಾರು ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಪ್ರತಿಯೊಂದು ಮಗುನು ನಾವೊಂದು ಮೈನ್ ಸ್ಟ್ರೀಮ್ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆ ಪ್ರಯತ್ನಕ್ಕೆ ಸಾಕ್ಷಿ ಅಂದ್ರೆ ಈ ಮಗು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಮಕ್ಕಳ ಬಗ್ಗೆ ಹೇಳುವಾಗ ಎಲ್ಲರೂ ನಗ್ತೀವಿ, ಖುಷಿನೇ ಇರ್ಬೋದು, ಮಗು ತಟ್ಟೆ ಬಿಸಾಕುತ್ತೆ ಅಂತ. ಆದ್ರೆ ಅದನ್ನ ನಿಭಾಯಿಸೋದಿದೆಯಲ್ಲ ಅದು ಬಹಳ ಕಷ್ಟ. ಅಷ್ಟೆಲ್ಲ ನಿಭಾಯಿಸ್ಕೊಂಡು ನೀವು ಮಾಡ್ತೀರಲ್ಲ, ನಿಮ್ಮ ಸೇವೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು ಸರ್. ಎಷ್ಟು ಸ್ಟೂಡೆಂಟ್ ಒಬ್ಬರಿಗೆ ಇವತ್ತು ನಿಮ್ಮೆಲ್ಲರ ಮುಂದೆ ಅವ್ರಿಗೆ ಒಂದು ಬಹುಮಾನವನ್ನ ಕೊಡೋದಿದೆ. ಪ್ರೀತಿಯಿಂದ ಜೋರಾದ ಚಪ್ಪಾಳೆಯನ್ನ ಕೊಟ್ಟು ಅವ್ರನ್ನ ವೇದಿಕೆ ಬರ್ಮಾಡ್ಕೊಳ್ಳೋಣ.
ಕಾಂತ ಅವರು ಬಂದ್ರು, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ತಗೊಳ್ತಾ ಇದ್ದಾರೆ, ಎಲ್ಲದರಲ್ಲೂ ಬೆಸ್ಟ್ ಇದ್ದಾರೆ ಇವರು. ಎಂತದ್ದೆ ಅಂತ ಹೇಳೋಂಗಿಲ್ಲ, ಒಬ್ಬರಿಗೆ ಹೇಳ್ಬೇಕು ಇವರು ವಿಜ್ಞಾನ ಕ್ಷೇತ್ರದಲ್ಲಿ, ಇವರು ಕ್ರೀಡಾ ಕ್ಷೇತ್ರದಲ್ಲಿ ಅಂತ. ಸೊ ಹಾಗಲ್ಲ, ಇವರು ಎಲ್ಲ ಕ್ಷೇತ್ರದಲ್ಲೂ ಬೆಸ್ಟ್ ಆಗಿದ್ದಾರೆ. ಹಾಗಾಗಿ ಬೆಸ್ಟ್ ವಿನ್ನರ್ ಅವಾರ್ಡ್ ನ ತಗೊಳ್ತಾ ಇದ್ದಾರೆ. ಕಾಂತ ಅಂದಿದ ತಕ್ಷಣ ನೀವೆಲ್ಲರನ್ನು ಬಹಳಷ್ಟು ಇದನ್ನ ನಾವು ಯೋಚನೆ ಮಾಡಬಹುದು. ಇಲ್ಲಿ ಕಾಂತವಾಗಿ ನಮ್ಮೆಲ್ಲ ಮಕ್ಕಳ ಸೇವೆಯನ್ನ ಮಾಡೋದ್ರ ಜೊತೆಗೆ ಯಾವುದೇ ಒಂದು ಟೀಚರ್ ಹೇಳಿ, ಒಂದು ಮಗು ಹೇಳಿ ತನ್ನ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವಂತದ್ದು ನಮ್ಮ ಕಾಂತದ ಒಂದು ಜವಾಬ್ದಾರಿ. ಆ ಕಾಂತ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ತನ್ನನ್ನ ತಾನೇ ತೊಡಗಿಸಿಕೊಂಡು ಇಲ್ಲಿ ಸಂಸ್ಥೆಯ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾಂತಾಗೆ, ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲರ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಕಾಂತ ಅವರಿಗೆ ನಮ್ಮ ಸಂಸ್ಥೆಯ 24-25ನೇ ಸಾಲಿನ ಅತ್ಯುತ್ತಮ ವಿದ್ಯಾರ್ಥಿನಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ.